ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಫುಡ್ಡೆಲ್ಲ ಏನಿಲ್ಲ, ಇದು ಒಂದು ರೀತಿ ಫುಡ್ ಅಂತಲೇ ಹೇಳ್ಬೋದು. ನಮ್ಮ ಹೇರ್ಗೆ ಫುಡ್ ಅಂತ ಒಂದು ಹರ್ಬಲ್ ಹೇರ್ ಆಯಿಲ್ನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕಾಗಿ ನೋಡಿ, 1 ಸ್ಪೂನಷ್ಟು ಫ್ಲಾಕ್ಸ್ ಸೀಡ್ಸ್, 1 ಸ್ಪೂನ್ ಮೆಂತ್ಯ, ಹಾಗೆ 1-2 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಮತ್ತು ಕರಿಬೇವು ಸೊಪ್ಪು, ಹಾಗೆ ವೀಳ್ಯದೆಲೆ. ಇದು ವೀಳ್ಯದೆಲೆ ಒಣಗಿದೆ ಮತ್ತು ಇನ್ನೊಂದು ಫ್ರೆಶ್ ಆಗಿರೋದಿದೆ. ವೀಳ್ಯದೆಲೆ ಜೊತೆಗೆ ದಾಸವಾಳದ ಎಲೆಗಳು 10 ತೊಗೊಂಡಿದ್ದೀನಿ ವಾಶ್ ಮಾಡಿಕೊಂಡು. ಹಾಗೆ ಒಂದು ಹೂವು ಇತ್ತು, ಹೂವು ಸಿಕ್ಕಿದ್ರೆ ಹೂವನ್ನು ಸಹ ನೀವು ಹಾಕ್ಕೊಳ್ಳಿ. ನನಗೆ ಒಂದೇ ಸಿಕ್ತು, ಹಾಗಾಗಿ ಒಂದನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಈಗ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೋಲ್ಡ್ ಪ್ರೆಸ್ಡ್ ಆಯಿಲು, ಹಾಗಾಗಿ ಈ ಬಾಟ್ಲಲ್ಲಿದೆ. ಈಗ ಇದು ಬಿಸಿ ಆದ ತಕ್ಷಣ, ಸ್ವಲ್ಪ ತುಂಬ ಬಿಸಿ ಆಗೋಕ್ಕೆ ಬಿಡಬೇಡಿ, ಲೈಟಾಗಿ ಬಿಸಿ ಆದ ತಕ್ಷಣ ನಾವು ತೊಗೊಂಡಿರ್ತಕ್ಕಂಥ ಐಟಮ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಇನ್ನಷ್ಟು ಇಂಗ್ರೀಡಿಯೆಂಟ್ಸ್ ಇದೆ, ಅದನ್ನೆಲ್ಲ ನೆಕ್ಸ್ಟ್ ಹಾಕ್ಕೋಬೇಕಾಗತ್ತೆ. ಫಸ್ಟ್ ಇದನ್ನು ಎಲ್ಲ ಸೇರಿಸ್ಕೊಂಡ್ಬಿಡೋಣ ಎಣ್ಣೆ ಒಳಗಡೆ. ಇದು ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗಲಿ, ನಂತರ ಇನ್ನೊಂದು ಸ್ವಲ್ಪ ಐಟಮ್ಸ್ ಇದೆಯಲ್ಲ ಅದನ್ನು ಆಮೇಲಿಂದ ಆ್ಯಡ್ ಮಾಡ್ಕೊಳ್ಳೋಣ. ನಾವೇನೆಲ್ಲ ಐಟಮ್ ಎಲ್ಲ ಹಾಕಿದ್ದೀವಿ ನೋಡಿ, ಅದು ನಮ್ಮ ಹೇರ್ಗೆ ಒಂದು ಒಳ್ಳೆ ಬಲ ಕೊಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ಹೇರ್ನ ಶೈನಿಂಗ್ ಆಗಿಡೋಕ್ಕೂ ಸಹ ಇದೆಲ್ಲ ಐಟಮ್ಸು ತುಂಬ ಸಹಾಯ ಮಾಡುತ್ತೆ ನೋಡಿ. ಈಗ ಬಿಲ್ಪತ್ರೆ ಮತ್ತು ತುಳಸಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇದು ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಬರದೇ ಇರೋ ಥರ ನೋಡುತ್ತೆ. ಈಗ ನೋಡಿ, ಅಲೋವೆರಾನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ, ನೀಟಾಗಿ ವಾಶ್ ಮಾಡಿಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇದು ಸ್ವಲ್ಪ ಕುದ್ದಾದಮೇಲೆ 1/2 ಈರುಳ್ಳಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಸಪ್ರೇಟಾಗಿ ಶ್ಯಾಂಪುಗಳೆಲ್ಲ ಸಿಕ್ಕತ್ತೆ ನೋಡಿ, ಆ ಥರ ಎಲ್ಲ ಏನು ಬೇಕಾಗಿಲ್ಲ. ನಾವು ಈ ಆಯಿಲ್ನ ವಾರಕ್ಕೆ 2-3 ಸಲ ನೈಟ್ ಅಪ್ಲೈ ಮಾಡಿಬಿಟ್ಟು ಬೆಳಗ್ಗೆನೇ ತಲೆ ಸ್ನಾನ ಮಾಡಿದ್ರೆ ಸಾಕಾಗುತ್ತೆ. ಇದೆಲ್ಲ ನೀಟಾಗಿ ಆದಷ್ಟು ಸಣ್ಣ ಊರಿನಲ್ಲಿ ನೀವು ಇದನ್ನು ಬೇಯಿಸ್ಕೋಬೇಕಾಗಿರುತ್ತೆ. ಒಮ್ಮೆ ಈ ಥರ ಮಾಡಿಟ್ಕೊಳ್ಳಿ ನೀವು ಮನೆಯಲ್ಲಿನೇ, ನಿಮಗೆ ಗೊತ್ತಾಗುತ್ತೆ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ, ಅದು ನಮಗೆ ಏನೆಲ್ಲ ಹೆಲ್ಪ್, ಅದರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತಲೂ ಅರ್ಥ ಆಗುತ್ತೆ. ಮಾರ್ಕೆಟಲ್ಲಿ ಸಿಗೋಂಥ ಎಲ್ಲ ಐಟಮ್ ತೊಗೊಬರೋದು, 4 ದಿನ ಹಾಕೋದು, ಅಯ್ಯೋ ಏನೋ ರಿಸಲ್ಟ್ ಇಲ್ಲ ಅಂತ ಸೈಡಿಗೆ ಬಿಸಾಕೋದು, ಈ ಕೆಲಸ ಮಾಡಬೇಡಿ. ಈ ಥರ ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇನು ಅಂದರೆ ಬೆಳಗ್ಗೆ ನೈಟ್ ಹಚ್ಕೊಂಡ ಬೆಳಗ್ಗೆ ಅಷ್ಟರಲ್ಲಿ ರಿಸಲ್ಟ್ ಬರಬೇಕಂದ್ರೆ ಖಂಡಿತ ಬರೋದಿಲ್ಲ. 3 ಮಂತ್ಸ್ ನೀವು ಯೂಸ್ ಮಾಡ್ತಾ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹೇರ್ ಗ್ರೋತ್ ಆಗಿರ್ಬೋದು, ಹಾಗೆ ಹೇರು ತುಂಬ ಹೆಲ್ದಿಯಾಗಿ ಬೆಳ್ಕೊಳ್ಳುತ್ತೆ ನೋಡಿ. ಆಲ್ಮೋಸ್ಟ್ ಎಲ್ಲ ನೀಟಾಗಿ ಬೆಂದ್ಕೊಂಡ್ಬಿಟ್ಟಿದೆ. ಈಗ ಸ್ಟವ್ನ ಆಫ್ ಮಾಡಿ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಇದೀಗ ಕಂಪ್ಲೀಟಾಗಿ ಕೂಲ್ ಆಗಿದೆ. ಈಗ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ ನೋಡಿ. ಆಯಿಲ್ ರೆಡಿ ಆಯಿತು. ಇದು ಸುಮಾರಷ್ಟು ದಿನ ಬರುತ್ತೆ. ನೀವು ನೈಟ್ ಅಪ್ಲೈ ಮಾಡಿಬಿಟ್ಟು ಮಾರ್ನಿಂಗು ಹೆಡ್ ಬಾತ್ ಮಾಡಿಕೊಂಡ್ರೆ ಆಯಿತು.